ಚಿಕ್ಕಬಳ್ಳಾಪುರ ವಾರ್ಡ್ 21ರಲ್ಲಿ ಖಾತೆ ವಿತರಣಾ ಕಾರ್ಯಕ್ರಮ. ನೂರಾರು ನಾಗರಿಕರಿಗೆ ದಾಖಲೆ ಹಸ್ತಾಂತರಿಸಿದ ಸದಸ್ಯ ಅಫ್ಜಲ್. ತಮ್ಮ ಸ್ವಂತ ಆಸ್ತಿಗಳಿಗೆ ಖಾತೆ ಮಾಡಿಸಿಕೊಳ್ಳಲು ವರ್ಷಗಳಿಂದ ಪರದಾಡ್ತಾ ಇದ್ದ ನಾಗರಿಕರಿಗೆ ರಾಜ್ಯ ಸರ್ಕಾರದ ಬಿ ಖಾತೆ ಆಂದೋಲನ ಕಾರ್ಯಕ್ರಮ ದೊಡ್ಡ ಆಶಾಕಿರಣವಾಗಿದೆ. ಈ ಯೋಜನೆಯಡಿ ನೂರಾರು ಜನರು ತಮ್ಮ ಆಸ್ತಿಗಳ ಖಾತೆಯನ್ನ ಮಾಡಿಸಿಕೊಂಡು ದಾಖಲೆಗಳನ್ನ ಪಡೆಯುತ್ತಿದ್ದಾರೆ. ಜನರ ದೀರ್ಘಕಾಲದ ಕನಸು ನೆರವೇರ್ತಾ ಇದೆ. ವಾರ್ಡಿನ ಜನರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸ್ಥಳೀಯ ಶಾಸಕ ಪ್ರದೀಪೇಶ್ವರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆಂದು 21ನೇ ವಾರ್ಡಿನ ನಗರಸಭೆ ಸದಸ್ಯ ಅಫ್ಜಲ್ ತಿಳಿಸಿದರು. ಇನ್ನು ನಗರದ 21ನೇ ವಾರ್ಡಿನ ನಗರಸಭಾ ಸದಸ್ಯ ಅಫ್ಜಲ್ ಅವರ ನೇತೃತ್ವದಲ್ಲಿ ವಾರ್ಡಿನ ನಿವಾಸಿಗಳಿಗೆ ಬಿ ಖಾತೆ ವಿತರಣೆ ಹಮ್ಮಿಕೊಳ್ಳಲಾಗಿತ್ತು. ನಗರಸಭೆ ಆರ್ಒ ಏಜಸ್ ಪಾಷಾ ಹಾಗೂ ಕೇಸ್ ವರ್ಕರ್ ಪ್ರಭು ಖಾತೆ ವಿತರಣೆಯನ್ನ ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅಫ್ಜಲ್, ಅನೇಕ ವರ್ಷಗಳಿಂದ ಜನರು ತಮ್ಮ ಮನೆ ನಿವೇಶನಗಳ ಖಾತೆ ಇಲ್ಲದ ಕಾರಣ ಹಲವಾರು ತೊಂದರೆಯನ್ನ ಅನುಭವಿಸ್ತಾ ಇದ್ರು. ಜನರ ಕಷ್ಟವನ್ನ ಮನಗಂಡ ಸರ್ಕಾರ ಬಿ ಖಾತಾ ಆಂದೋಲನ ಜಾರಿಗೆ ತಂದಿದ್ದು, ಈ ಆಂದೋಲನ ಯಶಸ್ವಿಯಾಗಿ ನಡೀತಾ ಇರುವುದು ಸಂತಸದ ವಿಷಯ ಎಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವಾರ್ಡ್ ನಂಬರ್ 21 ಶಾಂತಿನಗರ್ ಜನಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವ್ರಿಗೆ ಏನಿದು ಈ ಸ್ಕೀಮ್ ತಂದುಕೊಟ್ಟಿದ್ರು ಬಿ ಖಾತೆಗಳಾಗಬೇಕು ಅಂತ. ಸುಮಾರು 20-25 ವರ್ಷದಿಂದ ನಾವು ಜನಗಳ ಬಾಯಲ್ಲಿ ಕೇಳ್ತಾನೆ ಇದ್ವಿ, ಖಾತೆಗಳಾಗಿಲ್ಲ ಅಂತ ಹೇಳ್ತಾಯಿದ್ರು. ಮೊದಲನೇದಾಗಿ ಸಹಾಯ ಮಾಡಿರೋದಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ಪ್ರದೀಪ್ ಸಾರ್ಗೆ, ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಸುಧಾಕರಣ್ಣ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಇಲ್ಲಿದೆ ಕೆಲವ್ರ ಮನೆಯಲ್ಲಿ ಮದುವೆಗಳಿರ್ತಾ ಇತ್ತು, ಅವ್ರಿಗೆ ದಾರಿ ಬೇರೆ ಇರ್ತಾ, ಸಾಲ ಮಾಡಬೇಕಾಗಿತ್ತು, ಮನೆ ತೊಗೊಳೋದು, ಮಾರಾಟ ಮಾಡೋದು, ಟ್ಯಾಕ್ಸ್ ಕಟ್ಟೋಕ್ಕಾಗ್ತಾ ಇಲ್ಲ. ಇದು ಸ್ಲಮ್. ಇದು 86-87ರಲ್ಲಿ ಎಲ್ಲ 3 ಸೈಟ್ಸ್ ಕೊಟ್ಟಿದ್ದು ಶಾಂತಿನಗರಲ್ಲಿ. ನಮ್ಮ ACDC ಮೂರ್ತಿ ಅವರು ಸಾಲಾರ್ ಸಾಬ್ ಅವ್ರ ಪ್ರೈಡಲ್ಲಿ ಕೊಟ್ಟಿದ್ದರು. ನಂತರ ಸ್ಲಮ್ ಬೋರ್ಡಿಂದ 2014-15ರಲ್ಲಿ ಫ್ರೀ ಸ್ಕೀಮ್ ಮನೆಗಳು ಕಟ್ಕೊಡೋದು ಬಂದಿತ್ತು. ಆ ಟೈಮಲ್ಲಿ 136 ಮನೆ ಸ್ಕೀಮಲ್ಲಿ ಕಟ್ಕೊಟ್ಟಿದ್ವಿ. ಮತ್ತು 790 ಮನೆ ಅನ್ನೋ ಮತ್ತೆ ಬಂದಿತ್ತು. ಅದರಲ್ಲಿ ಕೂಡ 36-37 ಮನೆ ಅದರಲ್ಲೂ ಸ್ಯಾಂಕ್ಷನ್ ಮಾಡಿದ್ವಿ. ಅದರಲ್ಲಿ 15 ಮನೆ ಕೆಲಸ ಮುಗಿದೋಗಿದೆ. ಇನ್ನು 18ರಿಂದ 20 ಮನೆ ಇನ್ನೂ ಕಟ್ಟೋದಿದೆ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಕಣಿತಹಳ್ಳಿ ವೆಂಕಟೇಶ್ ಮಾತನಾಡಿ, ಜನರು ಜೀವನದಲ್ಲಿ ಶ್ರಮಪಟ್ಟು ಆಸ್ತಿಯನ್ನ ಸಂಪಾದಿಸಿದ್ರೂ ಖಾತೆ ಇಲ್ಲದ ಕಾರಣ ತಮ್ಮ ಆಸ್ತಿಗಳನ್ನ ಮಾರಾಟ ಮಾಡಲು ಅಥವಾ ಸಾಲ ಪಡೆಯಲು ಸಾಧ್ಯವಾಗದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಈಗ ಸರ್ಕಾರದ ಈ ಬಿ ಖಾತೆ ಆಂದೋಲನದಿಂದ ಜನರಿಗೆ ಕಾನೂನು ಬದ್ಧತೆ ದೊರೆಯುವಂತಾಗಿದೆ ಎಂದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಈ ಖಾತೆ ವಿಚಾರ ಬಂದಾಗ ತುಂಬಾ ಗೊಂದಲ ಇತ್ತು. ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನು ಮಾಡಿದ್ರು, ಈ ಯಾರಾದರೂ ಜಮೀನು ಸೈಟ್ ನಿವೇಶನ ಮಾರಬೇಕಾದ್ರೆ, ವಿದ್ಯಾಭ್ಯಾಸಕ್ಕೆ ಅಬ್ರಾಡ್ಗೆ ಹೋಗ್ಬೇಕಾದ್ರೂ ನಿವೇಶನ ಮಾರಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಮಾರಬೇಕಾದ್ರೆ ಇಲ್ಲಿ ಯಾವುದೇ ರೀತಿಯ ಅನುಕೂಲಗಳಿರ್ತಾ ಇಲ್ಲ, ಅನಾನುಕೂಲಗಳಿತ್ತು. ಇದು ಸರ್ಕಾರ ಒಳ್ಳೆ ತೀರ್ಮಾನ ತಗೊಂಡು ಬಿ ಖಾತೆಯನ್ನು ತೆರೆದ್ರು. ಈ ಬಿ ಖಾತೆ ತೆರೆದಿರೋದ್ರಿಂದ ಪ್ರತಿ ಬಡವರಿಗೂ ಕೂಡ ಅನುಕೂಲ ಆಗಿದೆ. ಈ ಬಿ ಖಾತೆಯಿಂದ ಮೊದಲು ಎಲ್ಲರೂ ಏನು ಹೇಳಿದ್ರು, ತಪ್ಪು ಮಾಹಿತಿಯನ್ನು ಕೊಡ್ತಾಯಿದ್ರು. ಈ ಬಿ ಖಾತೆಯಿಂದ ಯಾವುದೇ ರಿಜಿಸ್ಟರ್ ಆಗೋದಿಲ್ಲ ಮತ್ತು ಅದರಿಂದ ಏನು ಯೂಸ್ ಇಲ್ಲ ಅಂತಕ್ಕಂಥದ್ದು ವಿರೋಧ ಪಕ್ಷದವರು ಅವರು ಇವರು ಮಾಹಿತಿ ಕೊಡ್ತಾ ಇದ್ರು. ಬಟ್ ನಮ್ಮ ಸರ್ಕಾರ ಇದನ್ನು ರಿಜಿಸ್ಟ್ರು ಆಗುತ್ತೆ, ಸಾಲನೂ ಸಿಗುತ್ತೆ, ಎಲ್ಲ ಥರದ ಸೌಲಭ್ಯಗಳನ್ನು ಒದಗಿಸುವಂಥ ಖಾತೆಯನ್ನು ಸರ್ಕಾರ ತಂದುಕೊಟ್ಟಿದೆ. ಇದರಿಂದ ಸಾಮಾನ್ಯ ಕೂಲಿ ಕಾರ್ಮಿಕರಿಗೆ ಮತ್ತು ಬಡವರಿಗೆ, ನಿವೇಶನ ರಹಿತ ಫಲಾನುಭವಿಗಳಿಗೆ ತುಂಬ ಅನುಕೂಲ ಆಗಿದೆ. ಈ ಬಾಡಿಗೆ ಮನೆಗಳಲ್ಲಿರೋರಿಗೆ, ಅವರಿಗೆ, ಇವರಿಗೆಲ್ಲನೂ ಇದರಿಂದ ತುಂಬ. ಯಾಕಂದರೆ ಮೊದಲನೇದಾಗಿ ಇಲ್ಲಿ ಖಾತಾ ವಿತರಣಾ ಕಾರ್ಯಕ್ರಮ ನಮ್ಮ ಅಫ್ಜಲ್ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಕೃತಜ್ಞತೆ ಮಾಡ್ತಾ ಇದ್ದೀನಿ. ಇನ್ನು ಹೆಚ್ಚಿಗೆ ಜನಪ್ರತಿನಿಧಿಗಳು
ನಾನು ಮೊದಲನೇದು ಹೇಳ್ಬೇಕಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ಪಂದಿಸಬೇಕು. ಈ ಬಡತನ ನಿರ್ಮೂಲನೆ ಮಾಡೋದಕ್ಕೆ ಅವರು ಪಣ ತೊಡಬೇಕು. ನಾನು ಶಾಸಕರಿಗೂ ಮತ್ತು ಸಚಿವರಿಗೂ ಮತ್ತು ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳಲ್ಲೂ ಕೂಡ ನನಗೆ ಮನವಿ ಮಾಡ್ತಾ ಇದ್ದೀನಿ. ಇನ್ನು ಈ ವೇಳೆ ನಗರಸಭೆ ಸದಸ್ಯ ಚಂದ್ರಶೇಖರ್, ನಾಮ ನಿರ್ದೇಶನ ಸದಸ್ಯ ಡೈರಿ ಗೋಪಿ, ಅಣ್ಣಮ್ಮ ವಾರ್ಡ್ ಮುಖಂಡರಾದ ಡ್ಯಾನ್ಸ್ ಶ್ರೀನಿವಾಸ, ಕಲೀಲ್, ವಾರ್ಡ್ ನಿವಾಸಿಗಳು ಸಾದಿಕ್ ಅಲಿ, ಚಾಂದ್ ಪಾಷಾ, ನರಸಿಂಹಮೂರ್ತಿ ಇನ್ನಿತರರು ಹಾಜರಿದ್ದರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.